ನೋಡಿ ಸ್ನೇಹಿತರೆ, ಇವತ್ತು ನಾವು ಮನೆಯಲ್ಲಿ ಅವಲಕ್ಕಿ, ಅದು ಪೇಪರ್ ಅವಲಕ್ಕಿ ಮಾಡೋದು ಹೆಂಗಂತೆ ತಿಳಿಸ್ತೀವಿ. ಮೊದಲ ಬಾಣಲಿ ಒಳಗೆ ಎಷ್ಟು ಬೇಕಟ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಈಗಲೇ ಹೆಂಚಿರ್ತಕ್ಕಂಥ ಕರಿಬೇವ, ಖಾರ, ಬೆಳ್ಳುಳ್ಳಿ ಪೇಸ್ಟ, ಉಪ್ಪು ಎಲ್ಲನೂ ಅದ್ರೊಳಗೆ ಹಾಕೋಬೇಕು ಫ್ರೆಂಡ್ಸ್. ಅದೇ ಥರ ಚೂಡ ಮಾಡೋದಕ್ಕೆ ಎಷ್ಟು ಶೇಂಗಾ ಕಾಳಾಗಲಿ ಪುಟಾಣಿ ಆಗಲಿ ತೆಗೆದು ಇಟ್ಕೊಂಡು ಬಾಣಲಿ ಒಳಗೆ ಕರಿಯೋದಕ್ಕೆ ಅವನು ಶೇಂಗಾ ಹಾಕಬೇಕು ಫ್ರೆಂಡ್ಸ್. ಎಣ್ಣೆಯಲ್ಲಿ ಇವನು ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು ಸರ್ ಚಮಚೆಲೆಲ್ಲ. ಇದಾದ ಮೇಲೆ ಇದರಲ್ಲಿ ನಾವು ಎಳ್ಳು, ಖಾರ, ಉಪ್ಪು, ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಬೇಕು ಫ್ರೆಂಡ್ಸ್. ಅದೇ ಥರ ಜೀರಿಗೆ, ಸಾಸಿವೆ ಹಾಕೋಬೇಕು ಫ್ರೆಂಡ್ಸ್. ಆ ಥರ ಕರಿಬೇವು ಸೊಪ್ಪು ಅದನ್ನು ಹಾಕೋಬೇಕು ಫ್ರೆಂಡ್ಸ್. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಹುರಿಬೇಕು ಇದೆ ಎಣ್ಣೆಯಲ್ಲಿ. ಇದರ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಅದೇ ಥರ ಪುಟಾಣಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವೆಲ್ಲನೂ ಚೆನ್ನಾಗಿ ಹುರಿದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ವಿಡಿಯೋ ಮಾಡೋದಕ್ಕೆ ನಿಮ್ಮ ಬೆಂಬಲ ನಮಗೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಅದೇ ಥರ ವಿಡಿಯೋನ ಶೇರ್, ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲ ತೆಗಿರ್ತಕ್ಕಂಥ ಖಾರನ ಇದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ರುಚಿಗೆ ತಕ್ಕಟ್ಟು ಉಪ್ಪು, ಖಾರ ಎರಡನ್ನೂ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಟೋಟಲಾಗಿ ಇದು ಒಗ್ಗರಣೆ ಅಂತ ಹೇಳ್ತಾರೆ ಟೋಟಲಾಗಿ ಎಲ್ಲ ಥರ ಮಾಡಿ. ಅದೇ ಥರ ಈಗಾಗಲೇ ಒಗ್ಗರಣೆ ಏನು ಮಾಡಿಟ್ಟಿದ್ದೀವಿ ಅದರಲ್ಲಿ ಯಾವ ಪೇಪರ್ ಅವಲಕ್ಕಿನ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಅವಲಕ್ಕಿನ ಹಾಕ್ಕೊಂಡು ಮಾಡಿರ್ತಕ್ಕಂಥ ಮಸಾಲೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅಂತಂದರೆ ಇದು ಪೂರ ಎಲ್ಲನೂ ಮಸಾಲೆ ಇದರಲ್ಲಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಾಡಬೇಕು ಫ್ರೆಂಡ್ಸ್. ಇದು 1 ನಿಮಿಷದ್ದು ಆಗುತ್ತೆ. ಈ ಟೋಟಲಿ ಆಗಿ ಪೇಪರ್ ಅವಲಕ್ಕಿ ಮಾಡೋದಕ್ಕೆ ಸಮಯ ಕೂಡ ಕಡಿಮೆ ಆಗುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಆಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಮಾಡೋದಕ್ಕೆ ಇದು ತುಂಬಾ ಸುಲಭವಾದ ವಿಧಾನ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟೇಸ್ಟ್ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.